ಫಾಲೋವರ್ಸ್ ಆಗಿ ನಿಮ್ಮಿಂದ ಬಂದಿರೋದು ಕನ್ನಡ ವೀಕ್ಷಕರೇ, ಕನ್ನಡಿಗರೇ 1 ಲ್ಯಾಕ್ ಫಾಲೋವರ್ಸ್ ಆಗಿರೋದಕ್ಕೆ. ಸೊ ಇದು 1 ಮಿಲಿಯನ್ ಆಗಿರೋದಕ್ಕೆ ಗೋಲ್ಡನ್ ಪ್ಲೇ ಬಟನ್ನು. ಸೊ ಇದು ಬೋತ್ ರಿಲೇಟೆಡ್ ಟು ಕನ್ನಡ ಕೋರ. ತಗೊಳ್ಳಿ ಮೇಡಮ್. ಓಕೆ, ಇದು ಕನ್ನಡ ಕೋರ ಲಾಗ್ ಅಂತ ಚಾನಲ್ ಇದೆ ನಂದು. ಕನ್ನಡ ಕೋರ ಲಾಗ್ ನೋಡಿರ್ತೀರಾ. ಸೊ ಕನ್ನಡ ಕೋರ ಲಾಗ್ ಚಾನಲ್ ಇದೆ ಆ್ಯಕ್ಚುಲಿ. ಇದು ಇದಿರಲಿ ಬಿಡಿ. ಇದು 1 ಲ್ಯಾಕ್ ಫಾಲೋವರ್ಸ್ ಆಗಿದ್ದಕ್ಕೆ ಇದ್ರದ್ದು ಗೋಲ್ಡ್ ಬರಬೇಕು ಇವಾಗ. ಇಲ್ಲ ರೀ ವೀಕ್ಷಕರು, ನಮ್ಮ ಕನ್ನಡಿಗರು ಇದಾರಲ್ಲ, ಯೂಟ್ಯೂಬ್ ನೋಡೋದು ಕಮ್ಮಿ ಆಗಿಬಿಟ್ಟಿದ್ದಾರೆ ಇವಾಗ. ಸೊ ಬರೀ ಇನ್ಸ್ಟಾಗ್ರಾಮ್. ಸೊ ಅದಕ್ಕೋಸ್ಕರ ನಮ್ಮ ಕಂಟೆಂಟ್ ಕ್ರಿಯೇಟರ್ಸ್ಗಳು ಇನ್ಸ್ಟಾಗ್ರಾಮ್ಗೆ ಹೋಗ್ಬೇಕಾಗಂತ ಪರಿಸ್ಥಿತಿ ಬಂದಿದೆ. ನಮಗೆಲ್ಲ ಇಷ್ಟ ಫುಲ್ ವಿಡಿಯೋ ಮಾಡೋದಕ್ಕೆ, ಈ ಥರ ವಿಡಿಯೋ ಮಾಡೋದಕ್ಕೆ. ಬಟ್ ಇಲ್ಲ, ನಾವು 1 ನಿಮಿಷದಲ್ಲೇ ಎಲ್ಲ ನೋಡಬೇಕು ಅಂತಾರೆ. ಏನು ಮಾಡೋಣ? ಮೇನ್ ಆಗಿ ಯಾವತ್ತೂ ಒಂದು ಪ್ರಾಡಕ್ಟನ್ನು ಫೈನಲೈಸ್ ಮಾಡ್ಕೊಬೇಕು. ಬಿಸ್ನೆಸ್ಸಿಗೆ ಬರಬೇಕು ಅಂದ್ರೆ, ನಾಳೆ ದಿನ ನೀವು ಬಿಸ್ನೆಸ್ಸಿಗೆ ಬರಬೇಕು ಅಂದ್ರೂ ಅಷ್ಟೇ, ಯಾವತ್ತೂ ಒಂದು ಪ್ರಾಡಕ್ಟನ್ನು ಫೈನಲೈಸ್ ಮಾಡ್ಕೊಬೇಕು. ನಿಮ್ಮ ತಲೆ ಒಳಗಡೆ ಹೋಗಬೇಕು. ಸೆಕೆಂಡ್ ಒನ್, ಅದನ್ನು ನಾವು ಮ್ಯಾನುಫ್ಯಾಕ್ಚರಿಂಗ್ ಯಾವ ಥರ ಮಾಡೋದು, ಹೀಗೆ ರೆಡಿ ಮಾಡೋದು, ಅದನ್ನು ಸಾಲ್ವ್ ಮಾಡ್ಕೊಬೇಕು. ಥರ್ಡ್ ಒನ್, ಅದನ್ನು ಮಾರ್ಕೆಟಿಂಗ್ ಮಾಡೋದು ಹೇಗೆ. ಅವ್ರು ಏನು ಹೇಳಿದ್ರು ಗೊತ್ತಾ, ಮರಳು ತೊಗೊಂಬನ್ನಿ ಇಲ್ಲಿಂದರು ಅಂತ ಅಂದರು. ಕೆಳಗಡೆ ಮರಳಿತ್ತು ಆ್ಯಕ್ಚುಲಿ, ಬಿಲ್ಡಿಂಗ್ ಇಲ್ಲಲ್ಲ, ಬೇರೆ ಕಡೆ ನಾವು ಕ್ವಾರ್ಟರ್ಸ್ ಅಂತ ಹೇಳಿದ್ದೆ ಗೊತ್ತಾ ನಿಮಗೆ. ಸೊ ಅಲ್ಲಿ ಮರಳಿತ್ತು. ಮರಳು ತೊಗೊಬಂದು ಒಂದು ಬರಣಿಲಿ ಹಾಕಿಬಿಟ್ಟು ಅದಕ್ಕೆ ಸಾಲ್ಟ್ ಹಾಕಿ, ಅದಕ್ಕೆ ಉಪ್ಪು, ಇದನ್ನು ಕಡಲೆ ಬೀಜ ಹಾಕಿಬಿಟ್ಟು ನೀಟಾಗಿ ಹುರಿದು, ಆಮೇಲೆ ಕಡಲೆ ಬೀಜನ ಅದರಿಂದ ಸಪ್ರೇಟ್ ಮಾಡಿ ಕೈಗೆ ಕೊಟ್ಟರು. 2 ದಿನದಿಂದ ಎಲ್ಲೋಗಿದ್ಯಾ ಗುರು ನೀನು ಅಂತ ಕೇಳ್ದ. ಯಾಕೆ ಏನಾಯಿತು ಅಂತ ಕೇಳಿದೆ. ನೀವು ಕೊಟ್ಟು ಕಡಲೆ ಬೀಜ ನಾವು ಅವತ್ತು ಸಂಜೆನೇ ಖಾಲಿ ಆಯಿತು ಅಂತ. ಕಡಲೆ ಬೀಜ ಹುರಿದು ಅದನ್ನು ನಾವು ಬಿಸಿ ಉರಿತಾ ಇದ್ವಿ. ಫುಲ್ ಒಲೆ ಇಟ್ಕೊಂಡು ಅವರೊಂದು ಕಡೆ ನಾನೊಂದು ಕಡೆ ಲಿಟ್ರಲಿ ಬೆವರು ಸುರಿಸ್ತಾ ಇದ್ವಿ ಅವತ್ತು. ಓಕೆ, ಸೊ ಗಂಡ ಹೆಂಡತಿ ಇದೇ ಹೇಳೋದು, ಗಂಡ ಹೆಂಡತಿ ಕಷ್ಟಪಟ್ಟರೆ ಏನು ಬೇಕಾದರೂ ಮಾಡ್ಬೋದು. ಪ್ರತಿಯೊಂದು ಬಾರ್ಗೆ, ಎವ್ರಿ ಬಾರ್, ಎಲ್ಲ ಬಾರ್ವರೆಗೂ ಗೊತ್ತು ನನಗೆ. ಇವಾಗ ಬೆಂಗಳೂರಲ್ಲಿ ಏನಿಲ್ಲ, ನಥಿಂಗ್, ಏನಿಲ್ಲ. ಇವಾಗ ಮಾಡ್ಬೋದು ಬೇಕಾದ್ರೆ. ಇವಾಗ ಕನ್ನಡ ಕೋರ ಕಡಲೆ ಬೀಜ ಮಾಡ್ಬೋದು. ಸೊ ಇದು ಇಟ್ಸ್ ದ ಡಿಫ್ರೆನ್ಸ್ ಹೇಳ್ತಾ ಇದ್ದೀನಿ ನಮಗೆ. ವರ್ಕ್ ಏನಿದೆ, ಬಿಸ್ನೆಸ್ ಏನಿದೆ. ಜನ ಬಿಸ್ನೆಸ್ ಮಾಡಿದ್ರೆ ಎಷ್ಟಿದೆ, ಇಲ್ಲ ಲಾಸು ಆಗ್ಬೋದು, ಶ್ರಮ ಪಡಬೇಕು, ರಿಸ್ಕ್ ಫ್ರೀ ಆಗಿ ವರ್ಕ್ ಮಾಡಬೇಕು, ಮಾರ್ಕೆಟಿಂಗ್ ಚೆನ್ನಾಗಿ ಮಾಡಬೇಕು, ಅಪ್ರೋಚ್ ಮಾಡಬೇಕು, ಬಂಡವಾಳ ಕಮ್ಮಿ ಇಟ್ಕೊಬೇಕು, ಇನ್ವೆಸ್ಟ್ಮೆಂಟ್ ಕಮ್ಮಿ ಇರಬೇಕು ಯಾವತ್ತು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡ ಕೋರ. ಸೊ ಇದು ನನ್ನ ಸ್ಟುಡಿಯೋ. ಎಸ್, ಮನೋಜ್ ಅವ್ರದ್ದು ಯೂಟ್ಯೂಬ್ ಸ್ಟುಡಿಯೋ ನೋಡಿ. ಇಲ್ಲಿಂದ ಇದು ಏನಿದು ನಿಮ್ದು 3 ಕಾಣಿಸ್ತಾ ಇದೆಯಲ್ಲ ಸಿಲ್ವರು? ನಾನು 1 ಅಂದ್ಕೊಂಡಿದ್ದೆ. ಅದು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಇದೆಲ್ಲ ಸೈಡ್ಗೆ ಹಾಕ್ಬಿಡೋಣ. ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು, ನಾನು ಕುತ್ಕೊಂಡು ಮಾತಾಡ್ತಾ ಇರ್ತೀನಲ್ಲ, ದಿಸ್ ಇಸ್ ಮೈ ಬ್ಯಾಕ್ಗ್ರೌಂಡು. ಕೆಳಗಡೆ ಎಲ್ಲ ಗೊಬ್ಬರ ಇರುತ್ತೆ, ಮೇಲ್ಗಡೆ ಮಾತ್ರ ನಿಮ್ಗೆ ತೋರಿಸೋದು ಮಾತ್ರ ನೀಟಾಗಿ ತೋರಿಸ್ತಾ ಇರ್ತೀವಿ ನಾವು. ಓಕೆ, ಸೊ ಇದು ಕನ್ನಡ ಕೋರ. ಇದು ಕನ್ನಡ ಕೋರ 1 ಲ್ಯಾಕ್ ಫಾಲೋವರ್ಸ್ ಆಗಿ ನಿಮ್ಮಿಂದ ಬಂದಿರೋದು ಕನ್ನಡ ವೀಕ್ಷಕರೇ, ಕನ್ನಡಿಗರೇ 1 ಲ್ಯಾಕ್ ಫಾಲೋವರ್ಸ್ ಆಗಿರೋದಕ್ಕೆ. ಸೊ ಇದು 1 ಮಿಲಿಯನ್ ಆಗಿರೋದಕ್ಕೆ ಗೋಲ್ಡನ್ ಪ್ಲೇ ಬಟನ್ನು. ಸೊ ಇದು ಬೋತ್ ರಿಲೇಟೆಡ್ ಟು ಕನ್ನಡ ಕೋರ. ತಗೊಳ್ಳಿ ಮೇಡಮ್. ಓಕೆ, ಇದು ಕನ್ನಡ ಕೋರ ಲಾಗ್ ಅಂತ ಚಾನಲ್ ಇದೆ ನಂದು. ಕನ್ನಡ ಕೋರ ಲಾಗ್ ನೋಡಿರ್ತೀರಾ. ಸೊ ಕನ್ನಡ ಕೋರ ಲಾಗ್ ಚಾನಲ್ ಇದೆ ಆ್ಯಕ್ಚುಲಿ. ಇದು ಇದಿರಲಿ ಬಿಡಿ. ಇದು 1 ಲ್ಯಾಕ್ ಫಾಲೋವರ್ಸ್ ಆಗಿದ್ದಕ್ಕೆ ಇದ್ರದ್ದು ಗೋಲ್ಡ್ ಬರಬೇಕು ಇವಾಗ. ಸಪೋರ್ಟ್ ಮಾಡಿದ್ರೆ ಇದ್ರದ್ದು ಗೋಲ್ಡ್ ಬರುತ್ತೆ. ಅರೌಂಡ್ 2,70,000. ಲೈಫ್ ಸ್ಟೈಲ್ ಇಲ್ಲ, ಅದರಲ್ಲೂ ಕನ್ಸ್ಟ್ರಕ್ಷನ್ನೇ ಹಾಕೋದು ನಾನು. ಲೈಫ್ ಸ್ಟೈಲ್ ನಂದೇನು ಲೈಫ್ ಸ್ಟೈಲ್ ಹಾಕಲ್ಲ. ಇಟ್ಸ್ ರಿಲೇಟೆಡ್ ಹೋಮ್ ಟೂರ್ ಓನ್ಲಿ. ಇದರಲ್ಲಿ ಓನ್ಲಿ ಹೋಮ್ ಟೂರ್ ಬರುತ್ತೆ. ಇದರಲ್ಲಿ ಎವ್ರಿಥಿಂಗ್ ಇದರಲ್ಲಿ ಬರುತ್ತೆ. ಎಲ್ಲ ಇದರಲ್ಲಿ ಬರುತ್ತೆ. ಜೊತೆಲಿ ಕನ್ನಡ ಕೋರ. ಇದು ಇನ್ಸ್ಟಾಗ್ರಾಮ್ ಕ್ರೇಜಿ. ಯಾಕ್ರಿ ಯೂಟ್ಯೂಬರ್ ಅವರೇ ಯಾಕೆ ನೋಡ್ತಾ ಇಲ್ಲ? ಇನ್ಸ್ಟಾದವ್ರಿಗೆ ಬಿಟ್ಕೊಡ್ತಾ ಇದ್ದೀರಾ? ಇನ್ಸ್ಟಾದಲ್ಲಿ ನಾವು ಇಲ್ಲ. ನೀವು ಇನ್ಸ್ಟಾಗ್ರಾಮ್ ಇಲ್ವಾ? ಇದೆ, ಬಟ್ ಅಷ್ಟು ಫೋಕಸ್ ಮಾಡ್ತಿಲ್ಲ. ಆದ್ರೂ 1 ಲಕ್ಷ ಫಾಲೋವರ್ಸ್ ಇದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ಫೋಕಸ್ ಮಾಡ್ಬೇಕು. ಯಾಕಂತಂದ್ರೆ ಈಗಿನ ಎಲ್ಲ ಜನ ಪೂರ್ತಿ ಇನ್ಸ್ಟಾಗ್ರಾಮ್. ನಮ್ಮ ಯೂಟ್ಯೂಬ್ ನೋಡ್ತಾರವ್ರಿಗೆ ಹೇಳ್ಬೇಕು ನಾವು, ಯಾಕೆ ಬಿಟ್ಕೊಡ್ತಾ ಇದ್ದೀರಾ ಇನ್ಸ್ಟಾಗ್ರಾಮ್ ಅವ್ರಿಗೆ, ಸೋಲ್ತಾ ಇದ್ದೀರಾ ಯೂಟ್ಯೂಬ್ ಅಂತ. ಫೋಕಸ್ ಮಾಡ್ತೀವಿ ಮನೋಜ್, ನಾನು ಇನ್ಮೇಲಿಂದ ಫೋಕಸ್. ನೀವಂದೇ ಇಲ್ಲ ರೀ ವೀಕ್ಷಕರು, ನಮ್ಮ ಕನ್ನಡಿಗರು ಇದಾರಲ್ಲ, ಯೂಟ್ಯೂಬ್ ನೋಡೋದು ಕಮ್ಮಿ ಆಗಿಬಿಟ್ಟಿದ್ದಾರೆ ಇವಾಗ. ಸೊ ಬರೀ ಇನ್ಸ್ಟಾಗ್ರಾಮ್. ಸೊ ಅದಕ್ಕೋಸ್ಕರ ನಮ್ಮ ಕಂಟೆಂಟ್ ಕ್ರಿಯೇಟರ್ಸ್ಗಳು ಇನ್ಸ್ಟಾಗ್ರಾಮ್ಗೆ ಹೋಗ್ಬೇಕಾಗಂತ ಪರಿಸ್ಥಿತಿ ಬಂದಿದೆ. ನಮಗೆಲ್ಲ ಇಷ್ಟ ಫುಲ್ ವಿಡಿಯೋ ಮಾಡೋದಕ್ಕೆ, ಈ ಥರ ವಿಡಿಯೋ ಮಾಡೋದಕ್ಕೆ. ಬಟ್ ಇಲ್ಲ, ನಾವು 1 ನಿಮಿಷದಲ್ಲೇ ಎಲ್ಲ ನೋಡಬೇಕು ಅಂತಾರೆ. ಏನು ಮಾಡೋಣ ಅಲ್ವಾ? ಸೊ ಅದಕ್ಕೆ ಅಪ್ಡೇಟ್ ಆಗಿದ್ದೀನಿ. ಸೊ ನಿಮ್ಮ ಡಿಜಿಟಲ್ ಮಾಧ್ಯಮ ಕೂಡ ಅವ್ರದ್ದು ಇನ್ಸ್ಟಾಗ್ರಾಮ್ ಇದೆ. ಹೌದು, ಇದೆಯಾ? 1 ಲಕ್ಷ ಫಾಲೋವರ್ಸ್ ಇದೆ ತಾನೆ? ಫೋಕಸ್ ಮಾಡ್ದಲೆ ಮಾಡಿ, ಮತ್ತೆ ಫಾಲೋ ಮಾಡಿ ಇವ್ರನ್ನ. ಓಕೆ, ಫೋಕಸ್ ಮಾಡ್ತೀನಿ. ಒಂದು ಸ್ವಲ್ಪ ಟಿಪ್ಸ್ ನಾನು ತಗೊಳ್ತಾ ಇದ್ದೀನಿ ಇವಾಗ. ಓಕೆ, ಇದು ಯೂಟ್ಯೂಬ್ ಕತೆ ಕೇಳೋಣ. ಆದ್ರೆ ನೀವು ಕಡಲೆಕಾಯಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಅಂದ್ರಿ, ಅದೇ ಹೇಳ ಇವಾಗ. ಸೊ ಕಡಲೆ ಬೀಜ ಬಿಸ್ನೆಸ್ ಹೇಗೆ ಸ್ಟಾರ್ಟ್ ಆಯಿತು ಅಂತಂದರೆ, ನಾನೆಲ್ಲ ನಮ್ಮ ವೀಕ್ಷಕರಿಗೆ ಬಿಸ್ನೆಸ್ ಐಡಿಯಾ ಕೊಡ್ತೀನಿ, ತುಂಬ ಬಿಸ್ನೆಸ್ ಐಡಿಯಾ ಕೊಡ್ತೀನಿ. ಯಾವಾಗ ಈಗ ಕೊಡ್ತಾ ಇರ್ತೀನಿ. ಓಕೆ, ಸೊ ಇಲ್ಲಿ ನಾವು
ಮೇನ್ ಆಗಿ ಯಾವತ್ತೂ ಒಂದು ಪ್ರಾಡಕ್ಟನ್ನು ಫೈನಲೈಸ್ ಮಾಡ್ಕೊಬೇಕು ಬಿಸ್ನೆಸ್ಸಿಗೆ ಬರಬೇಕು ಅಂದ್ರೆ. ನಾಳೆ ದಿನ ನೀವು ಬಿಸ್ನೆಸ್ಸಿಗೆ ಬರಬೇಕು ಅಂದ್ರೂ ಅಷ್ಟೇ ಯಾವತ್ತೂ ಒಂದು ಪ್ರಾಡಕ್ಟನ್ನು ಫೈನಲೈಸ್ ಮಾಡ್ಕೊಬೇಕು, ನಿಮ್ಮ ತಲೆ ಒಳಗಡೆ ಹೋಗಬೇಕು. ಸೆಕೆಂಡ್ ಒನ್, ಅದನ್ನು ನಾವು ಮ್ಯಾನುಫ್ಯಾಕ್ಚರಿಂಗ್ ಯಾವ ಥರ ಮಾಡೋದು, ಹೀಗೆ ರೆಡಿ ಮಾಡೋದು, ಅದನ್ನು ಸಾಲ್ವ್ ಮಾಡ್ಕೊಬೇಕು. ಥರ್ಡ್ ಒನ್, ಅದನ್ನು ಮಾರ್ಕೆಟಿಂಗ್ ಮಾಡೋದು ಹೇಗೆ, ರೆಡಿಯನ್ನು ಮಾಡಿಬಿಟ್ರೆ ಎಲ್ಲಿ ಸೇಲ್ ಮಾಡೋಣ, ಕರೆಕ್ಟಾ? ಸೊ ಸೇಲ್ ಮಾಡೋ ಒಂದು ಟೆಕ್ನಿಕ್ಕು ನಮ್ಮ ವೀಕ್ಷಕರಿಗೆ ಯಾವತ್ತೂ ಬರಬೇಕು, ಜನರಿಗೆ ಬರಬೇಕು ಅಂತ ಹೇಳ್ತೀನಿ. ಸೊ ನಾನೇನು ಮಾಡ್ತಾಯಿದ್ದೆ ಅಂತಂದರೆ, ನಮ್ಮದು ಬಾಸ್ ಬಗ್ಗೆ ಹೇಳಿದೆ ಗೊತ್ತಾ. ಸೊ ಬಾಸ್ ಅವರು ಮನೆ ರಿನೋವೇಟ್ ಮಾಡ್ತಾಯಿದ್ರು, ಹೊಸ ಮನೆ ಕಟ್ಸ್ತಾ ಇದ್ರು ಅಥವಾ ಅದೇ ಮನೆಗೇನೋ ರಿನೋವೇಷನ್ ಮಾಡ್ತಾಯಿದ್ರು. ಒಂದಿಷ್ಟು ಮೇಸ್ತ್ರಿಗಳು ಪೇಂಟ್ರ್ಗಳನ್ನು ನನ್ನ ಜೊತೆ ಬಿಟ್ಟು ನೋಡ್ಕೊಳಪ್ಪ ಕೆಲಸ ನೋಡ್ಕೊ, ಓಕೆ ಸ್ವಲ್ಪ ಸದ್ಯಕ್ಕೆ ಆಫೀಸ್ ವರ್ಕ್ ಸ್ಟಾಪ್ ಮಾಡು, ನಾನು ಈ ಕೆಲಸ ನೋಡ್ಕೊತ ನನ್ನನ್ನು ಬಿಟ್ಬಿಟ್ಟು ಹೋಗಿದ್ರು. ನಾನು ದಿನ ಮಧ್ಯಾಹ್ನ ಊಟಕ್ಕೆ ಹೋಗೋದು ಬರೋದು, ಸಂಜೆ ಮೇಲೆ ವಾಪಸ್ ಬರ್ತಾಯಿದ್ದೆ. ಬರಬೇಕಾದ್ರೆ ಒಂದು ಅಂಗಡಿಯಲ್ಲಿ ಕಡಲೆಬೀಜ ಸಿಗ್ತಾಯಿತ್ತು, ಹುರಿದಿರೋ ಕಡಲೆಬೀಜ, ಸ್ವಲ್ಪ ಡಿಫ್ರೆಂಟ್ ಕೈಂಡ್ ಆಫ್ ಕಡಲೆಬೀಜ. ಬರ್ತಾ ಹಾಗೆ 2 ಪ್ಯಾಕೆಟ್ ತೊಗೊಂಬಂದ್ಬಿಟ್ಟು ಕೂತ್ಕೊಂಡು ತಿಂತಾ ಇರ್ತಿದ್ದೆ. ಜನ ಎಲ್ಲ ಕೆಲಸ ಮಾಡ್ತಾ ಇರ್ತಿದ್ರು, ಅವ್ರ ಹತ್ರ ಕೆಲಸ ಮಾಡಿಸ್ತಾ ಇರ್ತಿದ್ದೆ. ಒಂದಿನ ಸಿಕ್ತು, 2 ದಿನ ಸಿಕ್ತು, 3ನೇ ದಿನ ಬಂದಾಗ ಕಡಲೆಬೀಜ ಇಲ್ಲ ಆ ಅಂಗಡಿಲಿ. ಓಕೆ, ಮಲ್ಲೇಶ್ವರಮಲ್ಲಿ 15th ಕ್ರಾಸ್ ಹತ್ರ ಅಲ್ಲಿ ಕೇಳಿದೆ, 8th ಕ್ರಾಸ್ ಹತ್ರ ಅಲ್ಲಿ ಕೇಳಿದೆ. ಅವನು ಇಲ್ಲ ಗುರು ಸರಿಯಾಗಿ ಹಾಕಲ್ಲ, ಅವರು ಇವತ್ತು ಹಾಕಿದರೆ ಒಂದೊಂದು ವಾರ ಬಿಟ್ಟು ಹಾಕ್ತಾರೆ, ಸರಿ ರೆಗ್ಯುಲರಿಟಿ ಇಲ್ಲ ಅಂತ ಅಂದರು. ಆವಾಗ ನಾನು ಒಂದಿನ ಆಯಿತು, 2ನೇ ದಿನನೂ ಹಂಗೆ ಅಂತಂದರು. ಇವತ್ತೂ ಇಲ್ಲ ಗುರು. ನನಗೆ ಅನಿಸ್ತು, ಏನು ಗುರು ಇದು ಇಷ್ಟು ಚೆನ್ನಾಗಿದೆ, ತಿನ್ನೋದಕ್ಕೆ ಚೆನ್ನಾಗಿದೆ, ಯಾಕೆ ಕೊಡ್ತಾ ಇಲ್ಲ ಇವರು ಅಂತ ಹೇಳ್ಬಿಟ್ಟು, ಈ ಕಡಲೆಬೀಜ ನಾನೇ ಮಾಡ್ಬೋದಲ್ಲ, ಬಿಸ್ನೆಸ್ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಮಿಸ್ಸಸ್ ಹತ್ರ 1 kg ಕಡಲೆಬೀಜ ತಂದುಬಿಟ್ಟು ಇದು ಹುರಿಬೇಕು, ನಾನು ಹುರ್ಕೊಳ್ಳಿ ಅಂತಂದರು. ಆಮೇಲೆ ನಾನೇನು ಮಾಡಿದೆ, ಅದನ್ನು ಉಪ್ಪೆಲ್ಲ ಹಾಕಿಬಿಟ್ಟು ಹುರಿಯೋಕ್ಕೆ ಟ್ರೈ ಮಾಡಿದೆ. ಅದಕ್ಕೆ ಬೇರೆ ಬೇರೆ ರೀತಿ ಓವನ್ ಯೂಸ್ ಮಾಡಿದೆ, ಎಲೆಕ್ಟ್ರಿಕಲ್ ಸ್ಟವ್ ಯೂಸ್ ಮಾಡಿದೆ. ಏನೇ ಮಾಡಿದ್ರು ಕಡಲೆಬೀಜ ಬರಲಿಲ್ಲ, ರುಚಿ ಬರಲಿಲ್ಲ, ನಾನು ಅಂದ್ಕೊಂಡ ಥರ ಬರಲಿಲ್ಲ. ಒದ್ದಾಡಿ ತುಂಬ ಕಷ್ಟಪಟ್ಟೆ. ಒಂದು ನೈಟ್ ಫುಲ್ ಅದೇ ಮಾಡಿದ್ದೀನಿ, ಒಂದು 12 ಗಂಟೆ ತನಕ ಅದೇ ಮಾಡ್ತಾ ಕೂತ್ಕೊಂಡಿದ್ದೆ. ಆಮೇಲೆ 12 ಗಂಟೆ ಮಲಗೋ ಟೈಮಲ್ಲಿ ಮಿಸ್ಸಸ್ ಬಂದುಬಿಟ್ಟು ಏನು ಮಾಡ್ತಾಯಿದ್ದೀರಾ ನೀವು ಅಂತ ಕೇಳಿದ್ರು. ನೋಡೇ ಒಂದು ಕಡಲೆಬೀಜ ತಿನ್ಕೊಂಬಂದೆ, ತುಂಬ ಉಪ್ಪಾಗಿ ಚೆನ್ನಾಗಿರ್ತದೆ. ಆ್ಯಕ್ಚುಲಿ ನೀವು ತಿಂದಿರ್ತೀರ, ರೋಡ್ ಮೇಲೆಲ್ಲ ತಿಂದಿರ್ತೀರಲ್ಲ, ಸಖತ್ ಟೇಸ್ಟ್ ಇತ್ತು. ಈ ಥರ ಬರಬೇಕು, ಬಡವರ ಬಾದಾಮಿ. ಸೊ ಇದು ಮಾಡಬೇಕು, ಅಚೀವ್ ಮಾಡೋಕ್ಕಾಗತ್ತಾ ಅಂತಂದರೆ ಸರಿ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಏನು ಹೇಳಿದ್ರು ಗೊತ್ತಾ, ಮರಳು ತೊಗೊಂಬನ್ನಿ ಇಲ್ಲಿಂದರು ಅಂತ ಅಂದರು. ಕೆಳಗಡೆ ಮರಳಿತ್ತು, ಆ್ಯಕ್ಚುಲಿ ಬಿಲ್ಡಿಂಗ್ ಇಲ್ಲಲ್ಲ, ಬೇರೆ ಕಡೆ ನಾವು ಕ್ವಾರ್ಟರ್ಸ್ ಅಂತ ಹೇಳಿದ್ದೆ ಗೊತ್ತಾ ನಿಮಗೆ. ಸೊ ಅಲ್ಲಿ ಮರಳಿತ್ತು. ಮರಳು ತೊಗೊಬಂದು ಒಂದು ಬರಣಿಲಿ ಹಾಕಿಬಿಟ್ಟು ಅದಕ್ಕೆ ಸಾಲ್ಟ್ ಹಾಕಿ ಅದಕ್ಕೆ ಉಪ್ಪು ಇದನ್ನು ಕಡಲೆಬೀಜ ಹಾಕಿಬಿಟ್ಟು ನೀಟಾಗಿ ಹುರಿದು ಆಮೇಲೆ ಕಡಲೆಬೀಜನ ಅದರಿಂದ ಸಪ್ರೇಟ್ ಮಾಡಿ ಕೈಗೆ ಕೊಟ್ಟರು, ತಿನ್ನಿ ಇವಾಗ ಅಂತ. ಸೊ ದೆನ್ ಇಟ್ ಹ್ಯಾಪನ್. ಇದು ಮೇಡಮ್ ಒಂದು ಯುರೇಕಾ ಮೂಮೆಂಟ್ ಅದು. ಆ್ಯಕ್ಚುಲಿ ಆ ಮೂಮೆಂಟಿಂದನೇ ಇವತ್ತು ಈ ಮನೆ ಇದೆ ಅಂತ ಹೇಳ್ಬೋದು, ಇದ್ರ ಬೇಸ್ ಇದೆ ಅಂತ ಹೇಳ್ಬೋದು. ಸೊ ಅದು ನನಗೆ ಭಾಳ ರುಚಿ ಆಯಿತು. ಹಂಗಾದ್ರೆ 5 kg ತಂದುಕೊಟ್ರೆ ಮಾಡ್ಕೊಡ್ತೀಯಾ ಅಂತ ಹೇಳಿದ್ರು. ಕೆಲ್ಸಕ್ಕೆ ಹೋಗ್ತಾಯಿದ್ರು ಅವರು. ಆಯಿತು, ನಾನು ಹೆಂಗೋ ರಾತ್ರಿ ಬಂದಮೇಲೆ ಮಾಡ್ಕೊಡ್ತೀನಿ ಅಂತ 5 kg ತೊಗೊಂಬಂದೆ ಮರುದಿನ. ಇಬ್ಬರು ಸೇರಿಬಿಟ್ಟು ನಾನು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಅದನ್ನು ಚಿಕ್ಕ ಪ್ಯಾಕೆಟ್ ಮಾಡಿದ್ವಿ, ಸ್ಮಾಲ್ ಪ್ಯಾಕೆಟ್ ಮಾಡಿಬಿಟ್ಟು ಆ ಸ್ಮಾಲ್ ಪ್ಯಾಕೆಟನ್ನು ದೊಡ್ಡ ಪ್ಯಾಕೆಟ್ ಮಾಡಿಬಿಟ್ಟು 4 ಪ್ಯಾಕೆಟ್ ರೆಡಿ ಮಾಡಿಸ್ಬಿಟ್ಟು ಬ್ಲೈಂಡ್ ಸಂಜೆ ಮೇಲೆ, ಅದು 7 o'clock ಮೇಲೆ ಒಂದು ಬ್ಯಾಗಿಗೆಲ್ಲ ತುಂಬಿಕೊಂಡು ಈ ಥರದ್ದೊಂದು ಬ್ಯಾಗಿಗೆ ಹಾಕೊಂಡ್ಬಿಟ್ಟು, ಸೊ ಅದನ್ನು ನಾನು ಸ್ಕೂಟ್ರಲ್ಲಿ ಇಟ್ಕೊಂಡು ಫಸ್ಟ್ ಏನು ಮಾಡಿದೆ ಅಂತಂದರೆ, ಒಂದು ಬಾರ್ ಇತ್ತು, ಬಾರ್ ಪಕ್ಕದಲ್ಲಿ ಒಂದು ಶಾಪ್ ಇತ್ತು. ಆ ಶಾಪನ್ನ ಹತ್ರ ಹೋಗ್ಬಿಟ್ಟು ನಾವು ಈ ಥರ ಕಡಲೆಬೀಜ ಮಾಡ್ತಾಯಿದ್ದೀನಿ, ಸೊ ಇದನ್ನು ನಿಮಗೆ ಕೊಟ್ಟರೆ ತೊಗೊತೀರಾ ಅಂತ ಡೈರೆಕ್ಟಾಗಿ ಹೋಗಿ ಕೇಳಿದೆ, ಅಪ್ರೋಚ್ ಮಾಡಿದೆ. ಸೊ ಇದು ತುಂಬ ಇಂಪಾರ್ಟೆಂಟ್, ಮಾರ್ಕೆಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಅಪ್ರೋಚ್ ಮಾಡಬೇಕು ನಾವು. ಯಾವಾಗ ನಾವು ಅಪ್ರೋಚ್ ಮಾಡ್ತೀವಿ ಒಂದೇ ನೋವಾಗುತ್ತೆ, ಇಲ್ಲ ನೋವಾಗಿ ಒಂದು ಟೈಮಲ್ಲಿ ಎಷ್ಟಾಗುತ್ತೆ. ಅವನು ಕೊಡುಗರು, ಬಟ್ ದುಡ್ಡು ಕೊಡಲ್ಲ, ಈಗಲೇ ಕೊಡಲ್ಲ, ಸೇಲ್ ಆದರೆ ದುಡ್ಡು ಕೊಡ್ತೀನಿ ಅಂತ ಅಂದ. ಸರಿ ಅಂತಂದೆ. ಆಮೇಲೆ ಅವ್ನು ಹೋಗ್ಬೇಕಾದ್ರೆ ಇನ್ನೆಷ್ಟು ಪ್ಯಾಕೆಟ್ ಇದೆ, 2 ಪ್ಯಾಕೆಟ್ ಇದೆ, ಒಳಗಡೆ ಬಾರಲ್ಲಿ ಕೊಟ್ಟು ಹೋಗು, ಒಳಗಡೆ ಕೊಟ್ಬಿಡು, ಅವರು ತೊಗೊತಾರೆ, ಬಾರೋ ಅವನಿಗೆ ಹೋಗಿ ಕೊಟ್ಟೆ. ಓಕೆ, ಅವನು ಹೇಳ್ದ, ಫಸ್ಟ್ ಟೈಮ್ ಬಂದಿದ್ಯಾ ಗುರು, ಇರಲಿ ನಾಳೆ ಬಾ, ಆಮೇಲೆ ಕೊಟ್ಟೋಗ್ತೀನಿ, ಬೇಕಾದ್ರೆ ತೊಗೊತೇನೆ. ನಾನು ನಾಳೆ ಬಂದೆ. ಮರುದಿನ ಕಡಲೆಬೀಜ ಹುರಿಲಿಕ್ಕೆ ಆಗಲಿಲ್ಲ, ಏನೋ ಕೆಲಸ ಬಂತು. 2 ದಿನ ಆಯಿತು. 2 ದಿನ ಬಿಟ್ಟು ನಾನು ಮತ್ತೆ ಕಡಲೆಬೀಜ ಹುರಿದ್ಬಿಟ್ಟು ತಗೊಂಡು 4 ಪ್ಯಾಕ್ ರೆಡಿ ಮಾಡಿಬಿಟ್ಟು ಅಂಗಡಿಗೆ ಹೋದ್ಕೊಳ್ಳೆ ಅವನು ಅಂಗಡಿ ಕ್ಲೋಸ್ ಇತ್ತು. ಬಾರ್ಗೆ ಹೋದೆ ನಾನು. ಆ್ಯಕ್ಚುಲಿ ಬಾರ್ಗೆ ಕೊಟ್ಟಿದ್ದ ದುಡ್ಡು ಇಸ್ಕೊಬೇಕಲ್ವಾ. ಬಾರ್ಗೆ ಹೋದ್ರೆ ಅವನು, ಗುರು 2 ದಿನದಿಂದ ಎಲ್ಲೋಗಿದ್ಯಾ ಗುರು ನೀನು ಅಂತ ಕೇಳ್ದ. ಇದು ನಿಜವಾಗ್ಲೂ ನಡೆದಿರೋದು. ಇದು 2 ದಿನದಿಂದ ಎಲ್ಲೋಗಿದ್ಯಾ ಗುರು ನೀನು ಅಂತ ಕೇಳ್ದ. ಯಾಕೇನಾಯ್ತು ಅಂತ ಕೇಳಿದೆ. ನೀವು ಕೊಟ್ಟು ಕಡಲೆ ಬೀಜ ನಾವು ಅವತ್ತು ಸಂಜೆನೇ ಖಾಲಿ ಆಯ್ತು ಅಂತ ಹೇಳ್ದೆ. ಗುರು ಮಿರಾಕಲ್ ಮಾಡಿದೆ ಹಾಗಾದ್ರೆ. ಅವತ್ತು ಸಂಜೆನೇ ಖಾಲಿ ಆಯ್ತು. ಎಲ್ಲಿ ಗುರು ನೀನು 2 ದಿನದಿಂದ ನಾಪತ್ತೆ, ಒಂದು ಫೋನ್ ನಂಬರ್ ಆದ್ರೂ ಕೊಡ್ಬೇಕು ತಾನೆ ಅಂತ ಹೇಳ್ದೆ. ನನಗೆ ಆಶ್ಚರ್ಯ. ಅವತ್ತಿಂದು ಸಂಜೆ 7 ಗಂಟೆಗೆ ಕೊಟ್ಟಿರೋದು 10 ಗಂಟೆಲಿ ಖಾಲಿ ಮಾಡಿದ್ದಾರೆ. ಟೇಸ್ಟ್ ತುಂಬಾ ಚೆನ್ನಾಗಿದೆ ಇರ್ಬೋದು, ಜನರಿಗೆ ಅಷ್ಟು ಬೇಡಿಕೆ ಇದೆ. ಆ್ಯಂಡ್ ಆಲ್ರೆಡಿ ಒಂದೊಂದು ಬಾರಲ್ಲಿ ಏನಿಲ್ಲ ಅಂದರೂ ಕೂಡ 15 ಮೆಂಬರ್ಸ್ ಈ ಥರ ಐಟಮ್ಸ್ ತಂದು ಹಾಕ್ತಾರೆ. ಎಷ್ಟು
ಎಣ್ಣೆ ಇರುತ್ತೆ ಅಷ್ಟೇ, ಕಡಲೆ ಬೀಜನೇ ಇರುತ್ತೆ ಅಲ್ಲಿ, ಅದು ಇರುತ್ತೆ. ಆಮೇಲೆ ನನಗೆ ಆಶ್ಚರ್ಯ ಆಯಿತು, 4 ಪ್ಯಾಕೆಟ್ ತೊಗೊಂಡೋಗಿದ್ದೆ, ಅವ್ನು 4 ತೊಗೊಂಡ್ಬಿಟ್ಟ. ಅಷ್ಟು ತೊಗೊಂಡ್ಬಿಟ್ಟು 2 ದಿನ ಬಿಟ್ಟು ಬಾ ಅಂತ ಹೇಳ್ದ. ದುಡ್ಡು ಕೊಟ್ಟ, ಹಳೇದು ಕೊಟ್ಟ, ಈ 4 ಪ್ಯಾಕೆಟ್ದು ಕೊಟ್ಟ. ಅರ್ಥ ಮಾಡ್ಕೊಳ್ಳಿ, ಆವಾಗಿಂದ ಆನ್ ಟೈಮ್ ಕ್ಯಾಶ್ ಕೊಟ್ಟ ನನಗೆ. ಅವತ್ತೇ ಕ್ಯಾಶ್ ನನ್ನ ಕೈಯಲ್ಲಿ, ಅದೇ ತಂದು ಮಿಸ್ಸಸ್ಗೆ ಕೊಟ್ಟೆ, ತಗೋ ಫಸ್ಟ್ ದುಡಿಮೆ, ಕಡಲೆ ಬೀಜದ್ದು ಫಸ್ಟ್ ದುಡಿಮೆ ಅಂತ ಕೊಟ್ಬಿಟ್ಟು 4 ನೆಕ್ಸ್ಟ್ 8 ಏನು ಹೇಳಿ ಎಷ್ಟು ಪ್ಯಾಕೆಟ್, ಎಷ್ಟು ಕೆಜಿದು, ಎಷ್ಟು ದುಡ್ಡು? ಅರೌಂಡ್ ಅವತ್ತಿನ ನಮಗೆ ಲಾಭ 400 ರೂಪಾಯಿ ಲಾಭ ಬಂದಿರ್ಬೋದು, 400 ರುಪೀಸ್ ಲಾಭ ಬಂದಿರ್ಬೋದು. ಚಿಕ್ಕದು ಅನ್ಸ್ಬೋದು, ಬಟ್ ಬ್ಯಾಟ್ ಟೈಮ್ 400 ರುಪೀಸ್ ನಾವು ಫಸ್ಟ್ ಬಿಸ್ನೆಸ್ ಮಾಡಿದಾಗ ಸಿಗುತ್ತೆ ಅಂತಂದ್ರೆ ಇಟ್ಸ್ ಕ್ರೇಜಿ. ಓಕೆನಾ? ಸೊ 4 ಪ್ಯಾಕೆಟನ್ನು 8 ಪ್ಯಾಕೆಟ್ ಮಾಡಿದೆ. ಆ ಬಾರಿಗೆ ಒಂದು ಕೊಟ್ಟೆ. ಪಕ್ಕದ ಬಾರಿಗೆ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡಿ, ಸರ್ ನಾವು ಕಡಲೆ ಬೀಜ ತುಂಬ ಚೆನ್ನಾಗಿ ಮಾಡಿದ್ದೀವಿ, ಸ್ವಲ್ಪ ಮಾತಾಡಿದೆ ನಾನು. ಓಕೆನಾ? ಇನ್ನೊಂದೇನಂತಂದರೆ ಬಾರ್ಗಳಿಗೆಲ್ಲ ಕಡಲೆ ಬೀಜ ಮಿಕ್ಸರು ಬೆಳಗ್ಗೆ ಹಾಕ್ತಾರೆ, ಮಾರ್ನಿಂಗ್ ಎಲ್ಲ ತಂದು ಹಾಕೋದು ಮಾರ್ನಿಂಗ್. ನಾನು ರಾತ್ರಿ ಹೋಗಿದ್ದೆ, ಸಂಜೆ ಹೋಗಿದ್ದು. ಫಸ್ಟ್ ಆಫ್ ಆಲ್ ಅವ್ರು ತಗೊಳ್ಳೋದೇ ಡೌಟು. ಆದರೆ ಇಲ್ಲೊಂದು ಪ್ಲಸ್ ಪಾಯಿಂಟ್ ಏನಾಯಿತು ಅಂತಂದರೆ, ಬೆಳಗ್ಗೆ ಹಾಕಿರೋದೆಲ್ಲ ಆಲ್ಮೋಸ್ಟ್ ಖಾಲಿಯಾಗಿರುತ್ತೆ, ಎಲ್ಲ ಖಾಲಿಯಾಗಿರುತ್ತೆ, ಒಂದು ಸ್ವಲ್ಪ ಉಳ್ಕೊಂಡಿರುತ್ತೆ. ಅವ್ರಿಗೆ ಏನಿಸ್ತು, ಇರಲಿ ಹೆಂಗೋ ತಂದಿದ್ದಾನೆ, ಸಂಜೆ ರಾತ್ರಿಗಂತೂ ಬೇಕಾಗತ್ತೆ, ನಾಳೆ ಬೆಳಗ್ಗೆಗೂ ಅವ್ರು ಬರೋ ತನಕ ಖರ್ಚಾಗತ್ತೆ ಅಂತ ಹೇಳ್ಬಿಟ್ಟು ಆ ಬಾರವನು ತೊಗೊಂಡ. ಸೊ ಅವತ್ತು 8 ಪ್ಯಾಕೆಟ್ ಖಾಲಿ. ಸೊ 400 ರೂಪಾಯಿ ಲಾಭ ಇದ್ದದ್ದು 800 ರೂಪಾಯಿ ಲಾಭ ಆಯಿತು 2 ದಿನಕ್ಕೆ, 2 ದಿನಕ್ಕೆ. ಸೊ ದೆನ್ 8 ಪ್ಯಾಕೆಟ್ ಇದ್ದಿದ್ದು 16 ಮಾಡಿದ್ವಿ. 16 ನಿದ್ದೆ ಯಾವಾಗ ಮಾಡ್ತಾ ಇದ್ರಿ? ಇಬ್ರು ಕೆಲಸ ಮಾಡ್ತಾ ಇರಲಿಲ್ಲ, ನಿದ್ದೆ ಮಾಡ್ತಾ ಇರಲಿಲ್ಲ. ನಾನು ಬೇಗ ಬರ್ತಾ ಇದ್ದೆ, 2 o'clock ಅಂದ್ರೆ ಮನೆಗೆ ಬರ್ತಾ ಇದ್ದೆ. ಅವ್ರ ಪಾಪ 6 ಗಂಟೆಗೆ ಬರ್ತಾ ಇದ್ರು. 6 ಗಂಟೆಗೆ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ, ಅಡುಗೆ ಮಾಡಿ, ಆಮೇಲೆ ನಾವು ಕಡಲೆ ಬೀಜ ಹುರಿದು ಅದನ್ನು ನಾವು ಬಿಸಿ 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 ಉರಿತಾ ಇದ್ವಿ. ಫುಲ್ ಒಲೆ ಇಟ್ಕೊಂಡು ಅವರೊಂದು ಕಡೆ ನಾನೊಂದು ಕಡೆ, ಲಿಟ್ರಲಿ ಬೆವರು ಸುರಿಸ್ತಾ ಇದ್ವಿ ಅವತ್ತು. ಓಕೆ? ಸೊ ಗಂಡ ಹೆಂಡತಿ ಇದೇ ಹೇಳೋದು, ಗಂಡ ಹೆಂಡತಿ ಕಷ್ಟಪಟ್ಟರೆ ಏನು ಬೇಕಾದರೂ ಮಾಡ್ಬೋದು. ಇಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಡೆಫಿನೆಟ್ಲಿ. ಈಗ ನೋಡಿ, ನೀವು ಹೆಂಗೆ ಇಬ್ಬರು ಒಟ್ಟಿಗೆ ಓಡಾಡ್ತಾ ಇರ್ತೀರಾ, ನಿಮ್ಮ ಮಧ್ಯೆ ಇರೋ ಅಂಡರ್ಸ್ಟ್ಯಾಂಡಿಂಗ್ ಇದು ಅಲ್ವಾ? ನೀವು ಮಾತಾಡ್ತೀರಾ, ಅವ್ರು ಶೂಟ್ ಮಾಡ್ತಾರೆ. ಸೊ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಏನಾದ್ರು ಮಾಡ್ಬೋದು. ಅವತ್ತು ನಾವು ಅಷ್ಟೇ ಇಬ್ಬರು ನಿಂತ್ವಿ, ಮಾಡಿದ್ವಿ. ಆಲ್ಮೋಸ್ಟ್ ರಾತ್ರಿ 2 ಗಂಟೆಗೆ ಮುಗಿಸ್ತಿದ್ವಿ ನಾವು. ಬೆಳಗಿನ ಜಾವ 2 ಗಂಟೆಗೆ ಮುಗಿಸ್ತಿದ್ವಿ, ಮಲ್ಕೊತಿದ್ವಿ. ಬೆಳಗಿನ ಜಾವ ಮತ್ತೆ 6 ಗಂಟೆ 7 ಗಂಟೆಗೆ ಎದ್ಬಿಟ್ಟು ನೆಕ್ಸ್ಟ್ ಜರ್ನಿ. ಸೊ ದಿಸ್ ಇಸ್ ಹ್ಯಾಪನ್ ರಿಪೀಟ್ ಆಗ್ತಾ ಇತ್ತು. ಯಾವಾಗ 8 ಇದ್ದಿದ್ದು 16 ಪ್ಯಾಕೆಟ್ ಆಯಿತು, 16 ಇರೋದು 30 ಪ್ಯಾಕೆಟ್ ಆಯಿತು, 30 ಇರೋದು 50 ಪ್ಯಾಕೆಟ್ ಆಯಿತು, ಪರ್ ಡೇ 50 ಪ್ಯಾಕೆಟ್ಸು. ಆವಾಗ ಇವರು ವರ್ಕ್ ಕ್ವಿಟ್ ಮಾಡಿದ್ರು. ನಾನು ಫುಲ್ ಟೈಮ್ ಇದನ್ನ ಮಾಡ್ಕೊಡ್ತೀನಿ, ನೀವು ವರ್ಕ್ ಮುಗಿಸಿ ನಾನು ಸೇಲ್ಸ್ ಮಾಡ್ತಾಯಿದ್ದೆ. ನಾನೇ ಮಾಡ್ತಾಯಿದ್ದೆ, ಯಾವ ಹುಡುಗರಿಲ್ಲ, ಏನೂ ಇಲ್ಲ. ನಂದು ಬೆನಿಫಿಟ್ ಏನಂದರೆ, ನಾನು ವರ್ಕ್ ಹೋಗ್ತಿದ್ನಲ್ಲ, 3 o'clock ಎಲ್ಲ ಫಿನಿಶ್ ಆಗ್ತಾಯಿತ್ತು. ಪ್ಲಸ್ ಪಾಯಿಂಟ್ ಆಯಿತು. ನಾನು 3 o'clock ಬ್ಯಾಗ್ ಇಟ್ಕೊಂಡ್ಬಿಟ್ಟು ಆಲ್ಮೋಸ್ಟ್ ಹಾಫ್ ಬೆಂಗಳೂರಿಗೆ, ಪ್ರತಿಯೊಂದು ಬಾರ್ಗೆ, ಎವ್ರಿ ಬಾರ್, ಎಲ್ಲ ಬಾರ್ವರೆಗೂ ಗೊತ್ತು ನನಗೆ. ಇವಾಗ ಬೆಂಗಳೂರಲ್ಲಿ ಏನಿಲ್ಲ, ನಥಿಂಗ್, ಏನಿಲ್ಲ. ಇವಾಗ ಮಾಡ್ಬೋದು ಬೇಕಾದ್ರೆ, ಇವಾಗ ಕನ್ನಡಕ್ಕವರ ಕಡಲೆ ಬೀಜ ಮಾಡ್ಬೋದು. ದೆನ್ ಐ ಆಮ್ ನಾಟ್ ಕನ್ನಡಕ್ಕವರ, ನನ್ನ ಚಾನಲೇ ಇರಲಿಲ್ಲ ಅವಾಗ, ಕನ್ನಡಕ್ಕವರ ಯೂಟ್ಯೂಬೇ ಇರಲಿಲ್ಲ ಅವಾಗ. ಸೊ ನಾನು ಪ್ರತಿ ಬಾರ್ಗೆ ಹೋಗ್ತಾ ಇದ್ದೆ. ಹೆಂಗೋ ಒಂದು ಬಾರ್ಗೆ ಹೋಗಿ ಮಾತಾಡಿದ್ರೆ ನಿಮ್ಗೆ ಸೆಕೆಂಡ್ ಗೊತ್ತಾಗುತ್ತೆ. ಬಾರ್ ಹತ್ರ ಅಂಗಡಿ, ಪೆಟ್ಟಿ ಅಂಗಡಿ, ಎಲ್ಲ ಕಡೆ ಕೊಡ್ತಾ ಇದ್ದೆ ನಾನು ಆ್ಯಕ್ಚುಲಿ. ಸೊ ಒಂದು ಗಾಡೀಲಿ ಇಟ್ಕೊಂಡು 3 ಗಂಟೆಗೆ ಹೊರಟ್ರೆ 4, 5, 6 3 hours ಓಡಾಡ್ತಾ ಇದ್ದೆ. 3 ಅವರ್ಸಲ್ಲಿ ಒಂದು 50 ಪ್ಯಾಕೆಟ್ಸು, ಬರ್ತಾ 100 ಪ್ಯಾಕೆಟ್ಸ್ ಆಯ್ತು. ಅಂದ್ರೆ ಗ್ಯಾಸ್ ಎಷ್ಟು ಖಾಲಿ ಮಾಡ್ತಿದ್ರಿ ಹಂಗಾರೆ ಮಂತ್ಲಿ? ಗ್ಯಾಸ್ ಇನ್ನೊಂದೇನಂತಂದರೆ, ವೀಕ್ಷಕರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ವರ್ಕ್ ಈಸ್ ವರ್ಕ್, ಬಿಸ್ನೆಸ್ ಈಸ್ ಬಿಸ್ನೆಸ್. ಓಕೆನಾ? ಸೊ 50 ಪ್ಯಾಕೆಟ್ ಗ್ಯಾಸ್ ಅಂತಂದರೆ ನೋಡಿ, ಲೈಕ್ ವೀಕ್ಲಿ ಒಂದೊಂದು ಕಮರ್ಷಿಯಲ್ ಗ್ಯಾಸ್ ಖರ್ಚಾಗ್ತಾ ಇತ್ತು ನಮ್ಮ ಹತ್ರ. ಆವಾಗ ನಮ್ಮ ಮನೆ ಗ್ಯಾಸ್ ತೆಗೆದ್ಬಿಟ್ಟು ಕಮರ್ಷಿಯಲ್ ತೊಗೊಂಬಂದ್ವಿ, ಸೆಟಪ್ ಮಾಡ್ಕೊಂಡ್ಬಿಟ್ವಿ ಕಂಪ್ಲೀಟಾಗಿ. ಆ್ಯಂಡ್ ಇಲ್ಲಿ ನಮ್ಮ ಸರ್ಗೂ ಕೂಡ ನಾವು ಥ್ಯಾಂಕ್ ಯು ಹೇಳಬೇಕು. ಯಾಕಂದರೆ ಅವ್ರ ಜಾಗ ಕ್ವಾರ್ಟರ್ಸ್ ಅದು ಆ್ಯಕ್ಚುಲಿ, ಅಲ್ಲಿ ನಮ್ಗೆ ಅದನ್ನೆಲ್ಲ ಸೆಟಪ್ ಮಾಡಿಕೊಂಡು ವರ್ಕ್ ಮಾಡೋಕ್ಕೆ ಬಿಟ್ಟರು ಅವರು. ಮಾಡಿ, ತೊಂದರೆ ಇಲ್ಲ, ಕೆಲಸಕ್ಕೆ ತೊಂದರೆ ಆಗಬಾರ್ದು, ನಿಮ್ಮ ಪಾಡಿ ನೀವು ಮಾಡ್ಕೋ, ನಮಗೇನೂ ತೊಂದರೆ ಆಗಬಾರ್ದು. ಯಾಕಂದ್ರೆ 3 ಗಂಟೆ ತನಕ ವರ್ಕ್ ಮಾಡ್ತಾಯಿದ್ದೆ. ಅವ್ರ ಕೆಲಸ ಮುಗಿಸಿ ಸಂಜೆ ತನಕ ನಾನು ಪ್ಯಾಕೆಟ್ಸ್ ಎಲ್ಲ ಸೇಲ್ ಮಾಡಿ, ಅದು ಆಮೇಲೆ ನಮ್ಮದು ಮ್ಯಾಕ್ಸ್ ಅಂತಂದರೆ ಮೇಡಮ್, ಕೊನೆಗೆ 120 ಪ್ಯಾಕೆಟ್ಸ್ಗೆ ಬಂತದೆ ಆ್ಯಕ್ಚುಲಿ. ಓಕೆ? ನನ್ನ ಸಂಬಳ ಏನು ಬರ್ತಾ ಇತ್ತಲ್ವಾ, ಸೊ ಏನು 7 years ಸಂಬಳ ಬರ್ತಾಯಿತ್ತು, ಅದು ನನಗೆ ಆ್ಯಕ್ಚುಲಿ ಲೈಕ್ 1 ತಿಂಗಳಲ್ಲಿ ಕವರ್ಡ್ ಇಟ್ಸ್ ಕವರ್ಡ್. ಸೆಕೆಂಡ್ ಮಂತ್, ಥರ್ಡ್ ಮಂತಲ್ಲಿ ಇಟ್ಸ್ ಡಬಲ್, ಆಮೇಲೆ ಇಟ್ಸ್ ಟ್ರಿಬಲ್. ಓಕೆ? ಸೊ ಇದು ಇಟ್ಸ್ ದ ಡಿಫ್ರೆನ್ಸ್ ಹೇಳ್ತಾ ಇದ್ದೀನಿ. ನಮಗೆ ವರ್ಕ್ ಏನಿದೆ, ಬಿಸ್ನೆಸ್ ಏನಿದೆ, ಜನ ಬಿಸ್ನೆಸ್ ಮಾಡಿದ್ರೆ ಎಷ್ಟಿದೆ, ಇಲ್ಲ ಲಾಸು ಆಗ್ಬೋದು, ಶ್ರಮ ಪಡಬೇಕು, ರಿಸ್ಕ್ ಫ್ರೀ ಆಗಿ ವರ್ಕ್ ಮಾಡಬೇಕು, ಮಾರ್ಕೆಟಿಂಗ್ ಚೆನ್ನಾಗಿ ಮಾಡಬೇಕು, ಅಪ್ರೋಚ್ ಮಾಡಬೇಕು, ಬಂಡವಾಳ ಕಮ್ಮಿ ಇಟ್ಕೊಬೇಕು.
ಇನ್ವೆಸ್ಟ್ಮೆಂಟ್ ಕಮ್ಮಿ ಇರಬೇಕು ಯಾವತ್ತು. ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಸ್ಟಾರ್ಟ್ ಮಾಡಿ ಏನು ದುಡಿತೀವಿ ಅದನ್ನೇ ನಾವು ರಿಪೀಟ್ ಹಾಕ್ತಾ ಹೋದರೆ ವಿ ಕ್ಯಾನ್ ಸಕ್ಸೀಡ್. ಏನು ರಿಸ್ಕ್ ಇಲ್ಲದೆ ವರ್ಕ್ ಮಾಡ್ಬೋದು ವೀಕ್ಷಕರೇ. ಇವತ್ತು ನಾನು ಮಾಡಿದ್ದೀನಿ, ಬಟ್ ಇವಾಗ ಕರೆಂಟ್ಲಿ ಮಾಡ್ತಾ ಇಲ್ಲ. ಯಾಕಂತಂದರೆ ಆ ನಂತರ ಕೋವಿಡ್ ಬಂತು. ಸೊ ಆಮೇಲೆ ನಂತರ ದೆನ್ ನಮ್ಮದೇ ಆದಂಥ ಒಂದು ಮಷಿನ್ ಪರ್ಚೇಸ್ ಮಾಡಿದ್ವಿ, ಪ್ಯಾಕಿಂಗ್ ಮಷಿನ್. ಕೈಯಲ್ಲಿ ಮಾಡ್ತಾ ಇದ್ವಿ ನಾವು ಆ್ಯಕ್ಚುಲಿ. ಆಮೇಲೆ ಡಿಮ್ಯಾಂಡ್ ಚೆನ್ನಾಗಿ ಬಂತು. ಸೊ ನಾವು ಚಿಕ್ಕದಾಗಿ ಒಂದು ಮಷಿನ್ ತೊಗೊಂಡು ಸೊ ಮಷೀನಲ್ಲಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. 100 ಪ್ಯಾಕೆಟ್ಸ್ ಹಾಕಬೇಕಾದ್ರೆ ಇಟ್ಸ್ ವರ್ಕಿಂಗ್ ವೆರಿ ವೆಲ್. ಓಕೆ, ಸೊ ಇನ್ನೇನು ಜಾಬ್ ಏನಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಒಂದು ಫೈನ್ ಡೇ ಇಬ್ಬರು ಥಿಂಕ್ ಮಾಡಿದ್ವಿ, ನೀವು ಜಾಬ್ ಬಿಟ್ಬಿಡಿ ಹೋಗ್ಲಿ ಅತ್ಲಾಗೆ ಅಂತ ಹೇಳ್ಬಿಟ್ಟು. ಓಕೆ, ಆ ಮಧ್ಯದಲ್ಲಿ ನಾನೇನು ಮಾಡ್ತಾ ಇದ್ದೆ ಅಂತಂದರೆ ಚಿಕ್ಕದಾಗಿ ವಿಡಿಯೋಸ್ನ ಮಾಡ್ತಾ ಇದ್ದೆ ಬಿಸ್ನೆಸ್ ಬಗ್ಗೆ. ನಾನಿಗೂ ಬಿಸ್ನೆಸ್ ಮಾಡಿದೆ ಅಲ್ಲ. ಸೊ ಬಿಸ್ನೆಸ್ ಜನ ಏನೇನು ಮಾಡ್ಬೋದು, ಕಡಲೆ ಬೀಜ ನಾನು ಮಾಡಿದೆ, ವಾಟರ್ ಬಿಸ್ನೆಸ್ ಮಾಡ್ಬೋದು, ಬಟ್ಟೆ ಬಿಸ್ನೆಸ್ ಮಾಡ್ಬೋದು, ಸ್ಟಾರ್ಟ್ಅಪ್ ಏನೆಲ್ಲ ಮಾಡ್ಬೋದು ಕಮ್ಮಿ ಬಂಡವಾಳದಲ್ಲಿ. ನಾನು ಮಾಡ್ದಂಗೆ ಏನೇನು ಬಿಸ್ನೆಸ್ ಮಾಡ್ಬೋದು ಅಂತ ಸೊ ವೀಕ್ಷಕರಿಗೆಲ್ಲ ನಾನು ವಿಡಿಯೋಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆಫ್ಟರ್ ಕೋವಿಡ್ ಇಲ್ಲ ಇನ್ನು ಕೋವಿಡ್ ಬಂದಿರಲಿಲ್ಲ. ಬಿಫೋರ್ ಕೋವಿಡ್ ನೀವು ಚಾನಲ್ ಬಿಫೋರ್ ಕೋವಿಡ್ ನಾನು ಚಿಕ್ಕದಾಗಿ ಚಾನಲ್ ಸ್ಟಾರ್ಟ್ ಮಾಡಿ, ಅಂದ್ರೆ ಐಡಿಯಾಸ್ ಕೊಡಬೇಕು ನಾನು ಮಾಡ್ತಾ ಇದ್ದೀನಲ್ಲ, ಯಾಕೆ ನಮ್ಮ ವೀಕ್ಷಕರಿಗೂ ಕೊಡಬಾರ್ದು ಅಂತ ಹೇಳ್ಬಿಟ್ಟು, ಜನರಿಗೂ ತಿಳಿಸಬಾರ್ದು ಅಂತ ಹೇಳ್ಬಿಟ್ಟು ಬಿಸ್ನೆಸ್ ಐಡಿಯಾಸ್ ಬಗ್ಗೆನೇ ಮೇನ್ ನಾನು ಮಾಡಿದ್ದೆ, ಬಿಸ್ನೆಸ್ ಐಡಿಯಾಸ್ ಬಗ್ಗೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.